ಹೀಗೆ ಇದೊಂದು ಆರಂಭ ಆಗಬೇಕು ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ, ಅವರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತ ನಿಟ್ಟಿನಲ್ಲಿ. ಮೊನ್ನೆ ಕೂಡ ಅಮಿತ್ ಶಾ ಇದೇ ಮಾತನ್ನ ಹೇಳಿದ್ರು, ಅದನ್ನು ಕಾರ್ಯರೂಪಕ್ಕೆ ತರಬೇಕಿದೆ. ಈಗ ಸುಮ್ಮನೆ ಒಂದೋ ಎರಡೋ ಬಾರಿ ಈ ರೀತಿಯಾಗಿ ಹೋಗಿ ಅಟ್ಯಾಕ್ ಆಗೋದು, ಆ ಮುಖೇನವಾಗಿ ಭಾರತೀಯರೆಲ್ಲ ಓಕೆ ಅಟ್ಯಾಕ್ ಮಾಡಿಬಿಟ್ಟು ಅನ್ನುವಂಥ ರೀತಿ ಅದಕ್ಕಿಂತ ಹೊರತಾಗಿ ಇದೊಂದು ದೀರ್ಘಕಾಲದವರೆಗೆ ಈ ರೀತಿಯಾದಂಥ ಒಂದು ನಡೆ ಭಾರತದ ಸೇನೆ, ಭಾರತ ಸರ್ಕಾರ ಪ್ರದರ್ಶಿಸಬೇಕಿದೆ. ಈ ಮುಖೇನವಾಗಿ ಉಗ್ರರ ವಿಚಾರವಾಗಿ ಯಾವುದೇ ಹಂತದಲ್ಲೂ ರಾಜಿ ಇಲ್ಲ, ಅದು ಗಡಿ ನುಗ್ಗೋದಾದ್ರೂ ಸರಿ ಅನ್ನುವಂತ ನಿರೂಪಿಸಬೇಕಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ ಮೋದಿ. ಮುಂದಿನ ಕಾರ್ಯಾಚರಣೆಯ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಚರ್ಚೆ ಮಾಡೋರಿದ್ದಾರೆ. ಹೀಗಾಗಿನೇ ಸಂಪುಟದ ಭದ್ರತಾ ಸಮಿತಿಯ ಸಭೆಯನ್ನ ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ CCS ಸಂಪುಟದ ಭದ್ರತಾ ಸಮಿತಿ. ಒಂದ್ ಕಡೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ಕ್ಯಾಬಿನೆಟ್ನ ಸೆಕ್ಯೂರಿಟಿ ಕೌನ್ಸಿಲ್ಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಇವತ್ತು ಸಭೆ ಅದಕ್ಕಿಂತ ಮುನ್ನ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಮೋದಿ ಕೂಡ ಮುಂದಿನ ಹಂತದ ಸವಾಲುಗಳು ಏನು ಅನ್ನುವಂಥದ್ದನ್ನ ಸಹಜವಾಗಿ ಅವ್ರ ಗಮನಕ್ಕೆ ಬಂದಿದೆ. ಅವರು ಅರಿತಿರುವಂತಹ ವ್ಯಕ್ತಿ. ಹಾಗಾಗಿ ಆ ಸವಾಲುಗಳನ್ನ ಎದುರಿಸುವಂತ ನಿಟ್ಟಿನಲ್ಲಿ ಈಗ ಸಿದ್ಧ ಆಗ್ಬೇಕಾಗಿದೆ. ನೋಡಿ, ಇಲ್ಲಿ ಭಾರತ ಯಾವ ರೀತಿಯಾಗಿ ಸಿದ್ಧತೆಯಲ್ಲಿ ತೊಡಗಿತ್ತು ಅಂತ ಆಗ್ತಾನೆ ರಂಗನಾಥ್ ಅವರು ಹೇಳ್ತಾ ಇದ್ರು. 12 ದಿವಸ ಆಯ್ತು, 13 ದಿವಸ ಆಯ್ತು, ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ವು ಅಂದ್ರೆ ಇಂಥ ಒಂದು ದೀರ್ಘಕಾಲದ ಮಟ್ಟದ ತನಕ ಇದು ಹೋಗ್ಬೋದಾ ಅಂತ ಚಾನ್ಸಸ್ ಕೂಡ ಇರೋದ್ರಿಂದಾಗಿ ದೊಡ್ಡ ಮಟ್ಟಕ್ಕೆ ಇದು ಮುಂದುವರ್ಸ್ಕೊಂಡು ಹೋಗ್ಬೋದಾದಂತ ಚಾನ್ಸಸ್ ಇರೋ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಾಗಿನ ಪ್ರಿಪರೇಷನ್ ಮಾಡಬೇಕಾಗಿತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಇಡೀ ಭಾರತ ಅಥವಾ ಇಡೀ ವಿಶ್ವದ ಗಮನ ಮಾಕ್ ಡ್ರಿಲ್ ಕಡೆಗೆ ಸೆಳೆದು ಆ ನಂತರದಲ್ಲಿ ಈ ಕಾರ್ಯಾಚರಣೆ ಮಾಡಬೇಕಂತ ಅನಿವಾರ್ಯತೆ ಇತ್ತು. ಈ ಫೋಟೋ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಮಾಲ್ತೇಶ್. ಏನಂದ್ರೆ ಕಳೆದ ಬಾರಿ ಈ ರೀತಿಯ ಪ್ರಯತ್ನಗಳನ್ನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಡೀ ರಾತ್ರಿ ಪ್ರಧಾನಿ ನಿದ್ರೆ ಮಾಡಿರಲಿಲ್ಲ. ಹೌದು, ಯಾಕಂದ್ರೆ ಸೇನೆ ನುಗ್ಗಿ ಹೊಡೆದು ಏರ್ ಸ್ಟ್ರೈಕ್ ಆಗಿ ವಾಪಸ್ ಬರೋ ತನಕ. ಅದೇ ರೀತಿ ನಿನ್ನೆನೂ ಕೂಡ ಪ್ರಧಾನಿ ವಾರ್ ರೂಮ್ ಅಲ್ಲೇ ಕೂತಿದ್ದಾರೆ. ಹೌದು, ಏನೇನು ಆಗ್ತಾ ಇದೆ ಕ್ಷಣ ಕ್ಷಣದ ಮಾಹಿತಿನ ಪಡಿತಾ ಇದ್ದಾರೆ, ಏನು ಎತ್ತ ಅಂತ. ಇಲ್ಲಿ ಬಹಳಷ್ಟು ಅತಿ ಸೂಕ್ಷ್ಮ ಸಂಗತಿಗಳಿದಾವೆ ಮಾಲ್ತೇಶ್. ಇವ್ರ ಹತ್ರದ್ದು ಏನಿಲ್ಲ, ಇವ್ರ ಖಾಲಿ ಕೈ, ಜೊತೆಗೆ ಸಾಯಕ್ಕೆ ಹುಟ್ಟಿರೋರು. ಇವ್ರಿಗೆ ಯಾವ ಜವಾಬ್ದಾರಿಗಳಿಲ್ಲ. ಪಕ್ಕದೊಂದು ಚೀನಾ ಅಂತ ಇದೆ,